ತುಂಬ ಬಲ್ಕಾಗಿ ಕಾಣಿಸ್ತಾ ಇದೆ. ಇದು ಫ್ರಂಟ್ ಬೀಕ್ 499 ರೂಪೀಸ್ ಆಗುತ್ತೆ. ಇವರೊಬ್ಬರು ಅತಿಥಿ ಬಂದಿದ್ದಾರೆ ನೋಡಿ. ಹಾಯ್, ನಾನು ಆಶ್ರಫ್ ಫ್ರಮ್ ಕನ್ನಡ ವಿಲರ್ಸ್. ನನ್ನ ಮುಂದೆ ಇವಾಗ ನಿಂತಿದೆ ದಿ ಆಲ್ ನ್ಯೂ ಅಪಾರ್ಚಿ RTX 300 BTO ವೇರಿಯಂಟ್ ಇದು. ಸೊ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅಫಿಷಿಯಲ್ TVS ಆಕ್ಸೆಸರೀಸ್ ಏನೇನು ಫಿಟ್ಮೆಂಟ್ ಮಾಡಿಸಿದ್ದೀನಿ ಅನ್ನೋದನ್ನು ನೋಡೋಣ. ಈಗ ಆಲ್ರೆಡಿ ನಾನು ಬೇಸ್ ವೇರಿಯಂಟ್ನಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಸೊ ಅದೇ ರೀತಿ ಈ ಒಂದು BTOನಲ್ಲಿ ಹೇಗೆ ಕಾಣಿಸುತ್ತೆ ಆ ಒಂದು ಆಕ್ಸೆಸರೀಸು ಹೇಗಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಬೀಕ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಫ್ರಂಟ್ ಬೀಕ್ 499 ರೂಪೀಸ್ ಆಗುತ್ತೆ. ಸೊ TVS ಅಫಿಷಿಯಲ್ ಆಕ್ಸೆಸರೀಸ್. ನೆಕ್ಸ್ಟ್ ಬಂದು ಇದು ಲುಕ್ ಎನ್ಹಾನ್ಸ್ ಮಾಡುತ್ತೆ. ಸೈಡಿಂದ ನೋಡೋದಾದರೆ ನೋಡಿ, ಲುಕ್ಕು ಸ್ವಲ್ಪ ಮುಂದುಗಡೆ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಚೆನ್ನಾಗಿದೆ. ಮತ್ತು ಸಸ್ಪೆನ್ಷನ್ ಏನಾರ ಮೇಲಕ್ಕೆ ಬಂದಾಗ ನಮಗೆ ಮಡ್ಗಾಡಿಗೆ ಏನು ತೊಂದರೆ ಆಗೋಲ್ಲ, ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅದಾದ ನಂತರ ನಮಗೆ ನಕಲ್ ಗಾರ್ಡ್ಸ್. ಸೊ ಈ ಒಂದು ನಕಲ್ ಗಾರ್ಡ್ಸ್ ಏನಿದೆ ಇದು ಎಕ್ಸಾಕ್ಟಾಗಿ 1849 ರೂಪೀಸ್ ಆಗುತ್ತೆ, 2 ಪೇರ್ಸ್. ಸೊ ನಕಲ್ ಗಾರ್ಡ್ ಬಂದು ಇದನ್ನು ಈ ಒಂದು ಲಾಸ್ಟ್ ಎಂಡ್ ಬಾರ್ ಇದೆಯಲ್ಲ, ಇದನ್ನು ಓಪನ್ ಮಾಡಿ ಆಮೇಲೆ ಸಪ್ರೇಟ್ ಆ್ಯಕ್ಚುಲಿ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಫಿಟ್ಮೆಂಟ್ ಮಾಡ್ತಾರೆ. ಇದು ಮಿರರಿಗೆ ಕೊಟ್ಟಿದ್ದಾರೆ ನೋಡಿ. ಸೊ ಮಿರರಿಗೆ ಕೂತಿದೆ ಇದು. ಮತ್ತು ಸ್ವಲ್ಪ ವಿಂಡ್ ಬ್ಲಾಸ್ಟ್ ಏನಿದೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ನಾನು ಹೈವೇ ಟೂರಿಂಗಲ್ಲಿ ನಾನು ಸ್ವಲ್ಪ ಚೆಕ್ ಮಾಡಿದೆ. ಸೊ ಈ ರೀತಿಯಾಗಿ ಅದು ಏರ್ ಫ್ಲೋ ಆಗ್ತಾಯಿದೆ ಕೈಗೆ, ಆವಾಗ ಸ್ಟ್ರೆಸ್ಸು ಫೀಲ್ ಆಗೋಲ್ಲ, ಏರ್ ಫ್ಲೋನು ಫೀಲ್ ಆಗೋಲ್ಲ. ಸೊ ನೀಟಾಗಿದೆ ಅಂತಲೇ ಹೇಳ್ಬೋದು, ಮತ್ತು ವರ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಹಾಕ್ಸಿದ ಮೇಲೆ ನಮಗೆ ಲುಕ್ ಬಲ್ಕಿಯಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ತುಂಬ ಬಲ್ಕಾಗಿ ಕಾಣಿಸ್ತಾ ಇದೆ ಇದು. ಇವಾಗಂತೂ ಬಿಡ್ತಾನೆ ಇಲ್ಲ ನಮ್ಮನ್ನ ವೀಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ರ್ಯಾಶ್ ಗಾರ್ಡು. ಸೊ TVSನ ಅಫಿಷಿಯಲ್ ಕ್ರ್ಯಾಶ್ ಗಾರ್ಡ್ನೇ ಹಾಕ್ಸಿದ್ದೀನಿ. ಎಕ್ಸಾಕ್ಟಾಗಿ 2999 ಆಗುತ್ತೆ ಇದು ಈ ಒಂದು ಅಸೆಸರೀಸ್. ಕ್ರ್ಯಾಶ್ ಗಾರ್ಡಲ್ಲಿ ಇದು ಆ್ಯಕ್ಚುಲಿ 3 ಪಾರ್ಟ್ಸಲ್ಲಿ ಬಂದಿರುತ್ತೆ ದೊಡ್ಡ ಬಾಕ್ಸಲ್ಲಿ, ವಿತ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್. ಕೆಳಗಡೆ ಒಂದು ಹೆಕ್ಸ್ ಬೋಲ್ಟ್ ಬರುತ್ತೆ ದೊಡ್ಡದು, ಮತ್ತು ಮೇಲ್ಗಡೆ ಆಮೇಲೆ ಇಲ್ಲಿ ಈ ಒಂದು ಜಾಯಿಂಟ್ಸಲ್ಲಿ ಎಲ್ಲ ನಟ್ಸ್ ಆ್ಯಂಡ್ ಬೋಲ್ಟ್ಸು ಕಂಪ್ಲೀಟಾಗಿ ಸೆಟ್ಟನ್ನು ಕೊಟ್ಟಿರ್ತಾರೆ. ಸಪೋಸ್ ನಿಮಗೆ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಮಿಸ್ ಆಗಿದ್ದರೆ ನೀವು TVSಗೆ ಮೇಲ್ ಹಾಕಿ ನೀವು ಅದನ್ನು ತರಿಸ್ಕೊಳ್ಳಿ, ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಈ ಒಂದು ಬೋಲ್ಟ್ಸ್ ಏನಿದೆ ಇದು ಅಫಿಷಿಯಲಿ TVS ಕಡೆಯಿಂದ ಬರಬೇಕು ಅಸೆಸರೀಸ್ ಜೊತೆಗೇ. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಬ್ಯಾಶ್ ಪ್ಲೇಟ್ ಏನು ನೋಡ್ತಾ ಇದ್ದೀವಿ, ಇದು ಅಲ್ಯೂಮಿನಿಯಮ್ ಅಲ್ಲ, ಇದು ಫೈಬರ್. ಇದು ಆ್ಯಕ್ಚುಲಿ ಗಾಡೀಲಿ ಏನು ಬಂದಿರುತ್ತೋ ಅದೇನೆ. ನೀವು ಬೇಕು ಅಂದರೆ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಹಾಕಿಸ್ಬೋದು, ಬಟ್ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್ ಇದೆ. ಬಟ್ ಬೇಕು ಅಂದರೆ ತುಂಬ ಹೆವಿ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ನೀವು ಹಾಕಿಸ್ಕೋಬೇಕು. ನೆಕ್ಸ್ಟ್ ಅಸೆಸರೀಸ್ ಬಂದು ಬ್ಯಾಕ್ ಸೈಡಲ್ಲಿ ಈ ಒಂದು ರಿಯರ್ ಟೈರ್ ಹಗ್ಗರ್. ಈ ಒಂದು ರಿಯರ್ ಟೈರ್ ಹಗ್ಗರ್ ನಮಗೆ 1499 ಆಗುತ್ತೆ. ಈ ಅಸೆಸರೀಸು ನಮಗೆ ಬ್ಯಾಕ್ ಸೈಡಿಂದ ಈ ಲುಕ್ ಸ್ವಲ್ಪ ಕಂಪ್ಲೀಟ್ ಅಂತ ಅನಿಸುತ್ತೆ. ಮತ್ತು ಮಣ್ಣು ಹೊಡಿದೇ ಇರೋ ಹಂಗೆ, ಅಂದರೆ ಮಳೆಗಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ. ಬ್ಯಾಕ್ ಸೈಡು ಮಡ್ ಸಿಡಿಯುತ್ತಲ್ಲ, ಲೈಕ್ ಮಣ್ಣು ಸಿಡಿಯುತ್ತಲ್ಲ, ಸೊ ಅದು ತಪ್ಪಿಸುತ್ತೆ ಬ್ಯಾಕ್ ಸೈಡಿಂದ. ಸೊ ಸ್ವಲ್ಪ ಪ್ರಮಾಣದಲ್ಲಾದ್ರೂ ತಪ್ಪಿಸುತ್ತೆ ಇದು ಬ್ಯಾಕ್ ಸೈಡಿಂದ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣಿಸ್ತಾಯಿದೆ, ಬಲ್ಕಿಯಾಗಿ ಕಾಣಿಸ್ತಾಯಿದೆ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ದೊಡ್ಡದಾಗಿ ಕಾಣಿಸುತ್ತೆ ರಿಯರ್ ಟೈರ್ ಹಗ್ಗರ್ ಹಾಕ್ಸಿಲ್ಲ ಅಂದರೆ ಆ ಪಾರ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಅದಾದ ನಂತರ ನಮಗೆ 4 ಐಟಮ್ಸು ಎಕ್ಸಾಕ್ಟಾಗಿ 6850 ರೂಪೀಸ್ ಆಯಿತು ನನಗೆ. ಸೊ ಟೋಟಲ್ ಕಾಸ್ಟು. ಇನ್ಯಾವುದು ಆಕ್ಸೆಸರೀಸ್ ಹಾಕ್ಸೋಕ್ಕೆ ಹೋಗಿಲ್ಲ. ನೀವು ಟಾಪ್ ರ್ಯಾಕ್ ಬೇಕು ಅಂತ ತುಂಬ ಜನ ಕೇಳ್ತಿದ್ರಿ, ಬೇಸ್ ವೇರಿಯಂಟ್ಗೆ ಟಾಪ್ ರ್ಯಾಕ್ ಹಾಕಿಸ್ಬೋದು ಅಂತ. ಬಟ್ ಟಾಪ್ ರ್ಯಾಕ್ ಈ ಒಂದು ಟಾಪ್ ಮತ್ತು BTO ವೇರಿಯಂಟ್ನಲ್ಲಿ ಇದು ಬಂದಿರುತ್ತೆ. ಇದಕ್ಕೊಂದು ಪ್ಲೇಟ್ ಬಂದು ಅದಾದಮೇಲೆ ಬಾಕ್ಸ್ ಹಾಕ್ಸ್ಕೋಬೇಕು. ಬಟ್ ಆಫ್ಟರ್ ಮಾರ್ಕೆಟ್ ತುಂಬಾ ಸಿಗುತ್ತೆ ಟಾಪ್ ರ್ಯಾಕ್. ಆಲ್ರೆಡಿ ತುಂಬ ಜನ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಮ್ಯಾನುಫ್ಯಾಕ್ಚರರ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಕನೆಕ್ಟಾಗಿ ಬರುತ್ತೆ, ಚೆನ್ನಾಗಿದೆ ಅದು. ನೆಕ್ಸ್ಟ್ ಬಂದು ಕಂಪನಿಯಿಂದ ನಿಮಗೆ ಮ್ಯಾಂಡೇಟರಿ ಆಕ್ಸೆಸರೀಸ್ ಅಂತ 1200 ಏನೋ ಚಾರ್ಜಸ್ ಮಾಡ್ತಾರೆ. ಆ ಇದರಲ್ಲಿ ಇದಿದೆಯಲ್ಲ ವೈಸರ್, ಸೊ ಈ ವೈಸರ್ ಆ್ಯಡ್ ಆಗುತ್ತೆ. ಇದು ಫ್ರಂಟ್, ಮತ್ತು ಇದು ಅಡ್ಜಸ್ಟಬಲ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಕ್ಸೆಸರೀಸ್ ಸಿಗುತ್ತೆ ನಿಮಗೆ, ಆಫ್ಟರ್ ಮಾರ್ಕೆಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಮಿರರ್ಸು ಕೂಡ ಇದು ನಮಗೆ ಆಕ್ಸೆಸರೀಸ್ನೆಲ್ಲ ಆ್ಯಡ್ ಮಾಡ್ತಾರೆ ಈ ಮಿರರ್ಸ್ನ. ಸೊ ಅದೊಂದು. ಮತ್ತು ಸ್ಯಾರಿ ಗಾರ್ಡ್ ಏನಿದೆ ಇದು ಕೂಡ ನಮಗೆ ಅಸೆಸರೀಸ್ನೆಲ್ಲ ಆ್ಯಡ್ ಮಾಡಿರ್ತಾರೆ. ನೀವು ಬೇಡ ಅಂದರೆ ತೆಗೆಸ್ಕೋಬೋದು, ಬಟ್ ಸೇಫ್ಟಿ ಪರ್ಪಸ್ ಇದ್ದರೆ ಒಳ್ಳೆಯದು. ನೀವು ಇನ್ನೂ ಏನಾರ ರೋಪ್ ಟೈ ಮಾಡ್ತೀನಿ ಅಥವಾ ಏನಾರು ಅಸೆಸರೀಸ್ ಹಾಕಿಸ್ತೀನಿ, ಫುಟ್ ರೆಸ್ಟ್ ಟೈಪ್ ಹಾಕಿಸ್ತೀನಿ ಅಂದರೆ ಇಲ್ಲಿ ಜಾಗನೂ ಕೊಟ್ಟಿದ್ದಾರೆ. ಸೊ ಪ್ರಾವಿಷನಿಂಗ್ ತುಂಬ ಚೆನ್ನಾಗಿದೆ, ಆರಾಮಾಗಿ ನೀವು ಹಾಕಿಸ್ಕೋಬೋದು. ನೆಕ್ಸ್ಟ್ ನನ್ನ ಬೈಕಿಗೆ ನಾನು ಸ್ಕ್ರೀನ್ ಗಾರ್ಡು ಇನ್ಸ್ಟಾಲ್ ಮಾಡಿಕೊಂಡೆ. ಸೊ ಸ್ಕ್ರೀನ್ ಗಾರ್ಡ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಪಕ್ಕಾ ಫಿಟ್ಮೆಂಟ್ ಕೂತಿದೆ, ಎಕ್ಸಾಕ್ಟಾಗಿ ನೋಡ್ಬೋದು. ಸ್ವಲ್ಪ ಇಲ್ಲಿ ಏರ್ ಬಬಲ್ಸು ಸ್ವಲ್ಪ ಮಾತ್ರ ಆ್ಯಡ್ ಆಗಿದೆ, ಇನ್ನು ಕೆಳಗಡೆಯಲ್ಲೂ ಏರ್ ಬಬಲ್ಸ್ ಇಲ್ಲ. ಸೊ ಸ್ವಲ್ಪ ಪ್ರೊಟೆಕ್ಟಿವು. ಸೊ ವರ್ಷಕ್ಕೊಂದ್ಸತಿ ನೀವು ಚೇಂಜ್ ಮಾಡ್ಕೋತಾ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾಕೆಂದರೆ ಬಿಸಿಲಲ್ಲಿ ಸ್ವಲ್ಪ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೀವು ಅದನ್ನು ಚೇಂಜಸ್ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ನಮಗೆ ಸೀಟ್ ಬಂದು ಇದು BTO ವೇರಿಯಂಟ್ನಲ್ಲಿ ಬೈ ಡಿಫಾಲ್ಟು ಡ್ಯುಯಲ್ ಟೋನ್ ಬರುತ್ತೆ. ಇಲ್ಲಿ ಸಿಲ್ವರ್ ನೋಡ್ಬೋದು ಮತ್ತು ಬ್ಲ್ಯಾಕ್ ನೋಡ್ಬೋದು. ಸೊ ಡ್ಯುಯಲ್ ಟೋನು ಸೀಟು ಬೈ ಡಿಫಾಲ್ಟ್ BTOನಲ್ಲಿ ಬರುತ್ತೆ. ಬಟ್ ನಿಮಗೆ ಈ ಫ್ರೇಮ್ ಏನಿದೆ, ಈ ಫ್ರೇಮು ಆ್ಯಕ್ಚುಲಿ ಇದು ತುಂಬ ಜನ ಕೇಳ್ತಿದ್ರು, ದಿಸ್ ಇಸ್ ನಾಟ್ BTO ಅಂತ ಹೇಳ್ತಿದ್ರು ತುಂಬ ಜನ. ಇಲ್ಲಿ ನೋಡ್ಬೋದು ವೈಟ್ ಫ್ರೇಮ್ ವಿತ್ ಬ್ಲ್ಯಾಕ್ ಫ್ರೇಮ್ ಇದೆ. ಏನಂದರೆ ನಾನು ಚೂಸ್ ಮಾಡಿದ್ದು ಬ್ಲ್ಯಾಕ್ ಫ್ರೇಮ್ ಅಂತ, ಹಾಗಾಗಿ ನನಗೆ ಬ್ಲ್ಯಾಕ್ ಫ್ರೇಮ್ ಬಂದಿದೆ. ನೀವೇನಾದರೂ ವೈಟ್ ಫ್ರೇಮ್ನೇ ಚೂಸ್ ಮಾಡಿದ್ರೆ ಎರಡೂ ಕಡೆ ವೈಟ್ ಫ್ರೇಮ್ ಬರುತ್ತೆ. ನೀವು BTO ಅಂದ ತಕ್ಷಣ ವೈಪರ್ ಗ್ರೀನ್ ಅಂತ ಅನ್ಕೋತೀರ, ಬಟ್ BTOನಲ್ಲಿ ಇನ್ನೂ ಟಾರ್ನ್ ಬ್ರಾನ್ಸು ಇದೆ, ಬ್ಲ್ಯಾಕು ಇದೆ, ಜೊತೆಗೆ ಬ್ಲೂವು ಮತ್ತು ವೈಪರ್ ಗ್ರೀನ್ 4 ಇದೆ ಕಲರು. ನೀವು ವೈಪರ್ ಗ್ರೀನು ನೋಡಿ BTO ಅಂತ ಫಿಕ್ಸ್ ಆಗಿಬಿಟ್ಟು ಏನಾಗುತ್ತೆ, ಇದನ್ನು ವೈಟ್ ನೋಡಿರ್ತೀರ, ಸೊ ವೈಟು ಬಂದೇ ಬರುತ್ತೆ ಅಂತ ಫಿಕ್ಸ್ ಆಗಿರ್ತೀರ. ಬಟ್ BTOನಲ್ಲಿ ನೀವು ಇನ್ನೂ ಚೇಂಜಸ್ ನೋಡಬೇಕು ಅಂದರೆ ಈ ಒಂದು ಸೀಟ್ ಡ್ಯುಯಲ್ ಟೋನ್ ಬರುತ್ತೆ. ಅದಾದಮೇಲೆ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಹಿಂಭಾಗದಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ನೋಡ್ಬೋದು. ಇಲ್ಲಿ ನೋಡಿ ಹಾರ್ಡ್ ಮತ್ತು ಸಾಫ್ಟ್ ಮಾಡ್ಕೋಬೋದು. ಮತ್ತು ಫ್ರಂಟಲ್ಲೂ ಅಷ್ಟೇ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಕಂಪ್ರೆಷನ್ ಆ್ಯಂಡ್ ರೀಬೌಂಡ್. ಅದಾದಮೇಲೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ನೀವು ಇಲ್ಲಿ ವಾರ್ನಿಂಗ್ ಸೈನ್ ಕೂಡ ನೋಡ್ಬೋದು. ಟೈರ್ ಪ್ರೆಷರ್ ಹತ್ರ TPMS ಇದೆ ಅಂತ ವಾರ್ನಿಂಗ್, TPMS ಸೆನ್ಸರ್ ಇದೆ ಅಂತ ವಾರ್ನಿಂಗ್ನ ಕೂಡ ನೋಡ್ಬೋದು. ಸೊ ನಿಮ್ಗೇನಾರ ಡೌಟ್ ಇದ್ದಲ್ಲಿ ನೋಡ್ಕೊಂಬಿಡಿ, ಇದು BTO. ಸೊ ಇನ್ನೂ ನಿಮಗೆ ಪ್ರೂಫ್ ಬೇಕು ಅಂದರೆ ಇಲ್ಲಿ ನೋಡಿ ಟೈರ್ ಪ್ರೆಷರ್ನ ತೋರಿಸ್ತಾ ಇದೆ ಈ ರೈಟ್ ಸೈಡಲ್ಲಿ. ಸೊ ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು ವಿಜೆಟ್ಸು. ನೆಕ್ಸ್ಟು ನಾವು ಮೈ ವೆಹಿಕಲ್ಗೆ ಹೋಗಿ ಮೈ ಆ್ಯಪ್ ಹೆಚ್ಚಿನಲ್ಲಿ ನೋಡಿದ್ರು ಕೂಡ ಇಲ್ಲಿ ನೋಡಿ ಎಲ್ಲ ಆಪ್ಷನ್ಸ್ ಎನೇಬಲ್ ಆಗಿದೆ. ಟ್ರ್ಯಾಕ್ಷನ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಕ್ವಿಕ್ ಶಿಫ್ಟರ್, ಟೈರ್ ಪ್ರೆಷರ್, ಡೈನಾಮಿಕ್ ಲ್ಯಾಂಪ್ ಕಂಟ್ರೋಲ್ ಮತ್ತು ಗೋಪರ್ ಕಂಟ್ರೋಲ್ ಎಲ್ಲವುದು ಎನೇಬಲ್ ಆಗಿದೆ. ಸೊ ದಿಸ್ ಇಸ್ BTO. ತುಂಬ ಜನ ನನಗೆ ಕಮೆಂಟ್ ಹಾಕ್ತಿದ್ರಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ DM ಮಾಡ್ತಿದ್ರಿ, ಇದು BTO ಅಲ್ಲ, ಇದು BTO ಅಲ್ಲ ಅಂತ. ಸೊ ನೋಡ್ಕೊಂಬಿಡಿ, ಇದು BTO. ಟೈರ್ ಪ್ರೆಷರ್ ಮಾನಿಟರಿಂಗ್ ಎನೇಬಲ್ ಆಗಿದೆ. ಆಮೇಲೆ ಗಾಡಿ ಆನ್ ಮಾಡಿದ ತಕ್ಷಣ ಕೂಡ ನೀವು ನೋಡ್ಬೋದು BTO ಅಂತಲೇ ಬರುತ್ತೆ ನೋಡಿ, ಬಿಲ್ಡ್ ಟು ಆರ್ಡರ್. ಸೊ BTO ಅಂತಲೇ ಬರುತ್ತೆ. ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯ ಬೈಕ್ ಮತ್ತು ಕಾರ್ ರಿವ್ಯೂ ವೀಡಿಯೋಸ್ ಬರ್ತಾ ಇರುತ್ತೆ. ಜೊತೆಗೆ TVS ಅಪಾಚಿ RTXನ ಕಂಪ್ಲೀಟ್ ಜರ್ನಿ, ಸೊ ಗಾಡಿ ತೊಗೊಂಡಾಗ್ಲಿಂದನೂ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಪ್ರತಿಯೊಂದು ಫೀಚರ್ಸ್ನು ಡೆಡಿಕೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿ ರಿವ್ಯೂಸ್ನ ಹಾಕ್ತೀನಿ ನಾನು. ಸೊ ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಸಣ್ಣ ಪುಟ್ಟ ಅಪ್ಡೇಟ್ಸ್ ಏನಿದ್ರು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.